ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ನ 5 ಪಂದ್ಯಗಳು ನಡೆಯಲಿವೆ. ಉದ್ಘಾಟನಾ ಪಂದ್ಯ ಹಾಗೂ ಫೈನಲ್ ಮ್ಯಾಚ್ ಕೂಡ ಇಲ್ಲೇ ನಡೆಯಲಿದೆ. ಈ ಕುರಿತು ಕೆಎಸ್ಸಿಎ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಮಾಹಿತಿ ಹಂಚಿಕೊಂಡಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 5 ಆರ್ಸಿಬಿ ಮ್ಯಾಚ್. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಕಾಲ್ತುಳಿತದ ದುರ್ಘಟನೆಯನ್ನ ಮರೆಯಲು ಸಾಧ್ಯವಿಲ್ಲ. 11 ಜನರ ಸಾವು ಕಣ್ಣಿಗೆ ಕಟ್ಟಿದಂತಿದೆ. ಇದೀಗ ಕೆಲವು ತಿಂಗಳ ಅನಿಶ್ಚಿತತೆಗೆ ತೆರೆ ಬಿದ್ದಿದೆ. ಹೊಸ ಸಮಿತಿಯ ಪ್ರಯತ್ನ, ಸರ್ಕಾರದ ಅನುಮತಿ ಹಾಗೂ ತಜ್ಞರ ಸಮಿತಿಯ ಸೂಚನೆಗಳ ಮೇಲೆ ಕೊನೆಗೂ ಆರ್ಸಿಬಿ ಮ್ಯಾಚ್ ನಡೆಯಲಿದೆ. ಆರ್ಸಿಬಿ ಕಪ್ ಗೆದ್ದಿರುವ ಹಿನ್ನೆಲೆಯಲ್ಲಿ ಸಂಪ್ರದಾಯದಂತೆ ಹೋಮ್ ಗ್ರೌಂಡ್ನಲ್ಲೇ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಜೊತೆಗೆ ಒಂದು ಪ್ಲೇ ಆಫ್ ಹಾಗೂ ಫೈನಲ್ ಪಂದ್ಯವೂ ಕೂಡ ಇದೇ ಮೈದಾನದಲ್ಲಿ ನಡೆಯಲಿದೆ. ಒಟ್ಟು 7 ಪಂದ್ಯಗಳಲ್ಲಿ 5 ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, 2 ರಾಯ್ಪುರದಲ್ಲಿ ಜರುಗಲಿವೆ. Finally confirmed that they are going to play this year's IPL 2026 here in Bengaluru. It's a great achievement. ಸುರಕ್ಷತೆಯಲ್ಲಿ ಯಾವುದೇ ತೊಡಕು ಬಾರದಂತೆ 13 ಹೆಚ್ಚುವರಿ ಗೇಟ್ಗಳು, 9 ಮೀಟರ್ ಅಗಲದ ಪ್ರವೇಶ ದ್ವಾರಗಳು, ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರತ್ಯೇಕ ಪ್ರವೇಶ ವ್ಯವಸ್ಥೆ, 4 ಫುಲ್ ಫರ್ನಿಶ್ಡ್ ಮೆಡಿಕಲ್ ಸೆಂಟರ್ಗಳು ಹಾಗೂ ನಿವೃತ್ತ ಹಿರಿಯ ಐಪಿಎಸ್ ಅಧಿಕಾರಿಯನ್ನ ಸೇಫ್ಟಿ ಸೆಕ್ಯೂರಿಟಿ ಆಫೀಸರ್ ಆಗಿ ನೇಮಕ ಮಾಡುವ ಕ್ರಮ ಕೈಗೊಳ್ಳಲಾಗಿದೆ. ಪ್ರತಿ ವರ್ಷನೂ ಸ್ಟೇಡಿಯಂ ಜವಾಬ್ದಾರಿನೇ ಸೆಕ್ಯೂರಿಟಿ ಆಫೀಸರ್ ನೇಮಕ ಮಾಡಬೇಕಾಗಿರೋದು. ಸೊ ಇರೋದ್ರಲ್ಲಿ ಅದು ಹಿರಿಯಂತರು ಆ್ಯಂಡ್ ಒಳ್ಳೆ ಕೆಪಾಸಿಟಿ ಇರೋಂಥವ್ರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋಂಥ ಸೆಕ್ಯೂರಿಟಿ ಆಫೀಸರ್ನ ನೇಮಕ ಮಾಡ್ತೀವಿ ಅಂತ ಅಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ. ಟಿಕೆಟ್ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಮಾತ್ರ ಲಭ್ಯ. ಮ್ಯಾಚ್ ದಿನ ಮೆಟ್ರೋ ಹಾಗೂ ಬಿಎಂಟಿಸಿ ಫೀಡರ್ ಬಸ್ ಸೇವೆ ಹೆಚ್ಚಿಸಲಾಗುತ್ತದೆ. ಎಲ್ಲ ಗೇಟ್ಗಳು 4 ಗಂಟೆ ಮುಂಚಿತವಾಗಿ ತೆರೆಯಲಿವೆ. ಮಿನಿಮಮ್ 4 ಅವರ್ ಮುಂಚೆ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. 4 ಅವರ್ ಮುಂಚೆ ಅದನ್ನು ಅದೇ ಸೋಷಿಯಲ್ ಮೀಡಿಯಾ, ನಿಮ್ಮ ಮೀಡಿಯಾ ಎಲ್ಲ ಕಡೆ ನಾವು ಅನೌನ್ಸ್ ಮಾಡ್ತೀವಿ, ಪಬ್ಲಿಸೈಸ್ ಮಾಡ್ತೀವಿ. ಈ ಥರ ದಯವಿಟ್ಟು ನೀವು ಬೇಗ ಬನ್ನಿ, ಗೇಟ್ಗಳು ಓಪನ್ ಇರ್ತದೆ, ಒಳಗಡೆ ಸೇರ್ಕೊಂಬಿಡಿ, ಒಳಗಡೆ ನಿಮ್ಗೆ ಏನೇನು ಸೌಲಭ್ಯಗಳನ್ನು ಬೇಕು ನಾವು ಕೊಡ್ತೀವಿ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಒಟ್ನಲ್ಲಿ ಮತ್ತೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಆಟ ಅಭಿಮಾನಿಗಳಿಗೆ ಡಬಲ್ ಖುಷಿ. ಸುರಕ್ಷತೆಗೂ ಆದ್ಯತೆ, ಸಂಪ್ರದಾಯಕ್ಕೂ ಮಾನ್ಯತೆ. ಕ್ರಿಕೆಟ್ ಹಬ್ಬಕ್ಕೆ ವೇದಿಕೆ ಸಜ್ಜಾಗಿದೆ. ಶರಣು ಹಂಪಿ, ನ್ಯೂಸ್ 18.